ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಕನ್ನಡದಲ್ಲಿ ಈ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಿಪಡಿಸ್ಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ PME ಆ್ಯಂಡ್ ಈ ED ಎರಡೂ ಒಂದು ಪೇಷಂಟಲ್ಲಿ ಇರಬಹುದಾ, ಅಥವಾ ನನಗೆ ಇವೆರಡೂ ಇದ್ದಾವೆ, ನನಗೆ ನಿಮಿರು ದೌರ್ಬಲ್ಯನೂ ಇದೆ ಆ್ಯಂಡ್ ನನಗೆ ಬೇಗ ಔಟ್ ಸಹ ಆಗ್ತಾ ಇದೆ, ಸೊ ಏನು ಮಾಡಬೇಕು ಅಂತ ಪೇಷಂಟ್ಸ್ ಕೆಲವೊಂದು ಸಲ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರು ದೌರ್ಬಲ್ಯ ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಯಾವಾಗ ಸಂಬಂಧ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆವಾಗ ಅವರಿಗೆ ಈ ಹಾರ್ಡ್ನೆಸ್ ಬರ್ತಾ ಇರೋದಿಲ್ಲ, ಅಥವಾ ಹಾರ್ಡ್ನೆಸ್ ಬಂದ್ರೂ ಶಿಶ್ನ ಗಟ್ಟಿ ಆದ್ರೂ ಥ್ರೂಔಟ್ ದ ಲೈಂಗಿಕ ಕ್ರಿಯೆ ಆ ಹಾರ್ಡ್ನೆಸ್ ಅವರಿಗೆ ಮೇಂಟೈನ್ ಆಗ್ತಾ ಇರೋದಿಲ್ಲ. ಹೀಗಾದಾಗ ಏನಾಗುತ್ತೆ, ಅವರಿಗೆ ಮತ್ತು ಅವರ ಪಾರ್ಟ್ನರಿಗೆ ಇಬ್ಬರಿಗೂ ಈ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಈ ಕಂಡೀಷನನ್ನು ನಾವು ನಿಮಿರು ದೌರ್ಬಲ್ಯ ಅಥವಾ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾ ಇರ್ತೇವೆ. ಈಗ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಇದು ಬೇರೆ ಕಂಡೀಷನ್, EDನೇ ಬೇರೆ, PMEನೇ ಬೇರೆ. ಓಕೆ, ಸೊ ಪ್ರೀಮೆಚೂರ್ ಇಜಾಕ್ಯುಲೇಷನಲ್ಲಿ ಏನಾಗ್ತಾ ಇರುತ್ತೆ, ಇಲ್ಲಿ ಆ ವ್ಯಕ್ತಿ ಯಾವಾಗ ಸಂಬಂಧ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ ವಿತಿನ್ 1 ಮಿನಿಟ್ ಅವರಿಗೆ ಈ ಶೀಘ್ರಸ್ಖಲನ ಆಗ್ತಾ ಇರುತ್ತೆ, ಅಥವಾ 1 ಮಿನಿಟಲ್ಲಿನೇ ಈ ಸೆಮೆನ್ ಅಥವಾ ವೀರ್ಯ ಹೊರಗೆ ಬರ್ತಾ ಇರುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಅಗೇನ್ ಆ ಪಾರ್ಟ್ನರಿಗೆ ಮತ್ತು ಅವರಿಗೆ ಇಬ್ಬರಿಗೂ ಈ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಸೊ ಬಹಳಷ್ಟು ಜನರಿಗೆ ಇವೆರಡೂ ಕಂಡೀಷನ್ಸ್, ನಿಮಿರು ದೌರ್ಬಲ್ಯನೂ ಇರುತ್ತೆ ಮತ್ತು ಪ್ರೀಮೆಚೂರ್ ಇಜಾಕ್ಯುಲೇಷನ್ ಎರಡೂ ಕಂಡೀಷನ್ಸ್ ಇರ್ತವೆ. ಆ್ಯಂಡ್ ಪೇಷಂಟ್ಸ್ ಬಹಳ ಫ್ರಸ್ಟ್ರೇಟ್ ಆಗಿ ಹೋಗ್ತಾರೆ, ಏನು ಮಾಡಬೇಕು ನಾವು ಅಂತ. ಸೊ ಯಾಕೆ ಇವೆರಡೂ ಕಂಡೀಷನ್ಸ್ ನಾವು ನೋಡ್ತಾ ಇರ್ತೀವಿ, ಯಾಕಂದರೆ ಇವೆರಡೂ ಕಂಡೀಷನ್ಸಲ್ಲಿ ಇವರ ನಿಮಿರು ದೌರ್ಬಲ್ಯ ಇರ್ಬೋದು ಅಥವಾ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಇರ್ಬೋದು, ಎರಡರಲ್ಲೂ ಬಹಳಷ್ಟು ಕಾಮನ್ ಕಾಸಸ್ ಇದೆ. ಒಂದು, ಪೇಷಂಟಿಗೆ ಡಯಾಬಿಟಿಸು, BP ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ಮು, ಟೆಸ್ಟೋಸ್ಟಿರಾನ್ ಪ್ರಾಬ್ಲಮ್ಮು, ನರ್ವಸ್ ಪ್ರಾಬ್ಲಮ್ಮು, ಸೆನ್ಸಿಟಿವಿಟಿ ಪ್ರಾಬ್ಲಮ್ಮು, ಹೈಪರ್ ಸೆನ್ಸಿಟಿವ್ ನರ್ವ್ಸ್ ಅಥವಾ ಈ ನರಗಳು ತುಂಬ ಸೆನ್ಸಿಟಿವ್ ಆದಾಗ ಅವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸು ಲೈಕ್ ಎಂಗ್ಸೈಟಿ, ಆತಂಕ, ಸ್ಟ್ರೆಸ್ಸು, ಎಕ್ಸೆಸಿವ್ ಮ್ಯಾಸ್ಟುಬೇಷನ್, ಬಹಳ ಹೆಚ್ಚಿಗೆ ಹಸ್ತಮೈಥುನ ಮಾಡ್ಕೊಳ್ಳೋದು, ಇವೆಲ್ಲ ಕಾರಣಗಳು EDಯನ್ನೂ ಮಾಡ್ಬೋದು ಆ್ಯಂಡ್ ಈ PME ಎರಡರನ್ನೂ ಮಾಡ್ಬೋದು. ಸೊ ಒಂದು ವ್ಯಕ್ತಿಗೆ ಇವೆಲ್ಲ ಇತ್ತು ಅಂದಾಗ ಅವನಿಗೆ EDನೂ ಬರ್ಬೋದು ಆ್ಯಂಡ್ ಅವನಿಗೆ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಎರಡೂ ಬರ್ತಾ ಇರ್ಬೋದು. ಸೊ ಬಹಳಷ್ಟು ಜನರಲ್ಲಿ ನಾವು ಇವೆರಡೂ ಕಂಡೀಷನ್ಸ್ ಕೂಡಿರೋದನ್ನು ನಾವು ನೋಡ್ತಾ ಇರ್ತೇವೆ. ಬಹಳಷ್ಟು ಸಲ ಏನಾಗುತ್ತೆ, ಪೇಷಂಟಿಗೆ ಫಸ್ಟು ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ, ಫಸ್ಟು ನಿಮಿರು ದೌರ್ಬಲ್ಯ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಆ ನಿಮಿರು ದೌರ್ಬಲ್ಯರಿಗೆ ಸ್ಟ್ಯಾಂಡ್ ಆಗ್ತಾನೆ ಇರೋದಿಲ್ಲ, ಗಟ್ಟಿ ಆಗ್ತಾ ಇರೋದಿಲ್ಲ, ಹಾರ್ಡ್ನೆಸ್ ಇರೋದಿಲ್ಲ. ಆ ಹಾರ್ಡ್ನೆಸ್ ಹೋಗ್ಬಿಡತ್ತೆ ಅನ್ನೋ ಹೆದರಿಕೆಯಿಂದ ಅವ್ರಿಗೆ ಏನಾಗುತ್ತೆ, ಬೇಗ ಔಟ್ ಆಗಿಬಿಡತ್ತೆ. ಸೊ ಬೇಗ ವೀರ್ಯ ಹೊರಗೆ ಬಂದ್ಬಿಡತ್ತೆ. ಸೊ ಹೀಗಾಗ್ತಾ ಆಗ್ತಾ ಅವರಿಗೆ ಈವನ್ ಈ ಶೀಘ್ರಸ್ಖಲನ ಸಹ ಬರ್ತಾ ಇರುತ್ತೆ. ಸೊ ಒಂದರಿಂದ ಇನ್ನೊಂದರಿಂದ ಮತ್ತೊಂದು. ಸೊ ಇವೆಲ್ಲ ಒಂದು ವಿಷಯಸ್ ಸೈಕಲ್ ಆಗಕ್ಕೆ ಶುರು ಆಗುತ್ತೆ. ಬೇಸಿಕಲಿ ಒಂದು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಬೇಸಿಕ್ ಡಿಫ್ರೆನ್ಸ್ ಏನು, ಈಗ ED ಮತ್ತೆ PME ಅಲ್ಲಿ ED ನಾನು ಹೇಳಿದೆ ಇದು ನಿಮಿರು ದೌರ್ಬಲ್ಯ, ಇದರಲ್ಲಿ ಏನಾಗುತ್ತೆ ಹಾರ್ಡ್ನೆಸ್ಸೇ ಬರ್ತಾ ಇರೋದಿಲ್ಲ. ಅದು ಹಾರ್ಡ್ನೆಸ್ ಬಂದ್ರೂ ಅದು ಥ್ರೂಔಟ್ ದ ಲೈಂಗಿಕ ಕ್ರಿಯೆ ಇರೋದಿಲ್ಲ. PME ಅಲ್ಲಿ ಏನಾಗ್ತಾ ಇರುತ್ತೆ, ಇಲ್ಲಿ ಬೇಗ ವೀರ್ಯ ಔಟ್ ಆಗ್ತಾ ಇರುತ್ತೆ, ವಿತಿನ್ 1 ಮಿನಿಟ್ ಅಲ್ಲೇನೆ ವೀರ್ಯ ಔಟ್ ಆಗ್ತಾ ಇರುತ್ತೆ. ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಏನಿದೆ ಇದು ಎರೌಸಲ್ ಫೇಸ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಸಂಬಂಧ ಮಾಡ್ತಾ ಇರುವಂತ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವಾಗ ನೀವು ಮೂವ್ ಮಾಡ್ತಾ ಇದ್ದೀರಾ ಆವಾಗ ಫಸ್ಟ್ ಈ ಫೋರ್ ಪ್ಲೇ ಎಲ್ಲ ಸ್ಟೇಜಸ್ ಅಲ್ಲಿ ಇದು ಬರ್ತಾ ಇರುತ್ತೆ. ಬಟ್ ಬೇಗ ವೀರ್ಯ ಹೊರಗೆ ಬಂದ್ಬಿಡೋದೇನಿದೆ ಅದು ಈ ಆರ್ಗ್ಯಾಸ್ಮಿಕ್ ಫೇಸಸ್ ಅಲ್ಲಿ, ಆ ಲಾಸ್ಟ್ ಫೇಸ್ ಅಲ್ಲಿ ಬರ್ತಾ ಇರುತ್ತೆ. ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಏನಿದೆ, ನೀವು ಯೋನಿ ಒಳಗಡೆ ಹೋಗೋಕ್ಕಿಂತ ಮೊದಲೇನೆ ನಿಮಗೆ ಈ ಸ್ಟಿಫ್ನೆಸ್ ಅಥವಾ ಹಾರ್ಡ್ನೆಸ್ ಬರ್ತಾ ಇರೋದಿಲ್ಲ. ಈ ಬೇಗ ಔಟ್ ಆಗೋದೇನಿದೆ, ಒಂದು ಸಲ ಯೋನಿಯನ್ನು ಎಂಟರ್ ಆದ ತಕ್ಷಣವೇ ಆ ವ್ಯಕ್ತಿಗೆ ವೀರ್ಯ ಹೊರಗೆ ಬಂದ್ಬಿಡತ್ತೆ. ಈ ನಿಮಿರು ದೌರ್ಬಲ್ಯ ಏನಿದೆ ಯೂಶ್ವಲಿ ಈ ವಯಸ್ಸಾದವರಲ್ಲಿ ನಾವು ಹೆಚ್ಚಿಗೆ ನೋಡ್ತಾ ಇರ್ತೇವೆ.
ಯಂಗ್ ಪೀಪಲ್ ಅಲ್ಲೂ ನೋಡ್ಬೋದು, ಅದು ಮೋಸ್ಟ್ಲಿ ಸ್ಟ್ರೆಸ್ ಇರುತ್ತೆ ಅವರಿಗೆ, ಅಥವಾ ಈ ಎಂಗ್ಸೈಟಿ ಮಾಡಬಹುದೋ ಇಲ್ಲೋ ಅಂಥವರಲ್ಲಿ ನಾವು ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಈ PME ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಏನಿದೆ, ಇದು ಯಂಗ್ ಜನರಲ್ಲಿ ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಐದರ್ ಎಕ್ಸೆಸಿವ್ ಹಸ್ತಮೈಥುನದಿಂದ ಇರಬಹುದು ಅಥವಾ ಹೈಪರ್ ಸೆನ್ಸಿಟಿವಿಟಿಯಿಂದ ಇರಬಹುದು, ಅವರಲ್ಲಿ ನಾವು ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಈ ವಯಸ್ಸಾದವರಲ್ಲಿ ಕ್ರಮೇಣವಾಗಿ ಅವ್ರಿಗೆ ಮೊದಲು ನಿಮಿರು ದೌರ್ಬಲ್ಯ ಇರುತ್ತೆ, ಆಮೇಲೆ ಈ ಬೇಗ ಈ ವೀರ್ಯ ಹೊರಗೆ ಬರೋದು ಸಹ ಪ್ರಾಬ್ಲಮ್ ಸಹ ಬರ್ತಾ ಇರುತ್ತೆ. ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ಗೆ, ನಿಮಿರು ದೌರ್ಬಲ್ಯಕ್ಕೆ ಮೇನ್ ಕಾರಣ ಏನಿರುತ್ತೆ, ನಿಮ್ಮ ರಕ್ತನಾಳದಲ್ಲಿ ರಕ್ತ ಸರಿಯಾಗಿ ಫ್ಲೋ ಆಗ್ತಾ ಇರೋದಿಲ್ಲ. ರಕ್ತ ಯಾವಾಗ ಸರಿಯಾಗಿ ಹೋಗ್ತಾ ಇರೋದಿಲ್ಲ, ಅದು ಡಯಾಬಿಟಿಸ್ ಇಂದ, BP ಇಂದ, ಶುಗರ್ ಇಂದ, ಅದು ಡಯಾಬಿಟಿಸ್ ಇಂದ, BP ಇಂದ, ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋದ್ರಿಂದ, ಬೊಜ್ಜು ಹೆಚ್ಚಿಗೆ ಆಗಿರೋದ್ರಿಂದ, ಯಾವುದ್ರಿಂದಾನು ಅದು ನಿಮ್ಮ ರಕ್ತ ಸಪ್ಲೈ ಅಲ್ಲಿ ಹೋಗ್ತಾ ಇಲ್ಲ ನಿಮ್ಮ ಶಿಶ್ನಕ್ಕೆ ಅಂದಾಗ, ಆವಾಗ ನಾವು ನಿಮಿರು ದೌರ್ಬಲ್ಯವನ್ನ ನೋಡ್ತಾ ಇರ್ತೇವೆ. PME ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಏನಿದೆ, ಮೋಸ್ಟ್ಲಿ ಸೆನ್ಸಿಟಿವಿಟಿ, ನರಗಳ ವೀಕ್ನೆಸ್ ಇರ್ಬೋದು, ಅಥವಾ ನಿಮ್ಮ ಸ್ನಾಯುಗಳ ವೀಕ್ನೆಸ್ ಇರ್ಬೋದು, ನಿಮ್ಮ ಹ್ಯಾಬಿಟ್ ಫಾರ್ಮೇಶನ್, ನಿಮ್ಮ ಸೈಕಾಲಜಿಕಲಿ ನೀವು ಎಕ್ಸೆಸಿವ್ ಹಸ್ತಮೈಥುನ ಮಾಡ್ಕೊಂಡಿದ್ದೀರಾ ಅದರಿಂದ ಇರ್ಬೋದು, ಬೇಗ ಸೆನ್ಸಿಟಿವಿಟಿ ಹಾಕೊಂಡು ಅದು ವೀರ್ಯ ಬೇಗ ಹೊರಗೆ ಬರ್ತಾ ಇರ್ಬೋದು. ಸೊ ಹಾಗಿದ್ರೆ ನಾವು ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು? ಸೊ ನಾವು ಇಂಥ ಕಂಡೀಷನ್ಸ್ ಅಲ್ಲಿ ಎರಡಕ್ಕೂ ನಾವು ಟ್ರೀಟ್ ಮಾಡಬೇಕಾಗತ್ತೆ, ನಿಮ್ಮ ಇಡಿಗೂ ಆ್ಯಂಡ್ ನಿಮ್ಮ PMEಗೂ. ಸೊ ಈಗ ಮಾರ್ಕೆಟಲ್ಲಿ ಸುಮಾರಷ್ಟು ಈ ರೀತಿ ಕಾಂಬಿನೇಷನ್ಸ್ ಮೆಡಿಸಿನ್ಸ್ ಸಿಗ್ತಾ ಇರ್ತವೆ, ಯಾವುದರ ಮುಖಾಂತರ ನಾವು ನಿಮಗೆ ಈ ಸಿಂಪ್ಟಮ್ಸ್ ಎಕ್ಸೆಟ್ರಾ ಅನ್ನ ಕಡಿಮೆ ಮಾಡ್ಬೋದು ಆ್ಯಂಡ್ ನಿಮಗೆ ಮೆಡಿಕೇಶನ್ಸ್ ಅನ್ನ ಕೊಡ್ಬೋದು. ನಾವು ನಿಮಗೆ ಕಾಂಬಿನೇಷನ್ ಮೆಡಿಕೇಶನ್ಸ್ ಅನ್ನ ಕೊಡಬೇಕಾಗತ್ತೆ. ಬಹಳಷ್ಟು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ಅವರಿಗೆ ಎರಡೂ ಇರುತ್ತೆ, ಅವರು ವಯಾಗ್ರಾನ ತೆಗೆದುಕೊಳ್ತಾ ಇರ್ತಾರೆ, ಅವರಿಗೆ ಬೇಗ ಔಟ್ ಆಗ್ತಾ ಇದೆ, ಅದು ಹೋಗ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ಕಂಡೀಷನ್ಸ್ ಅಲ್ಲಿ ನಾವು ಎರಡೂ ಕಂಡೀಷನ್ಸ್ ಅನ್ನ, ನಿಮ್ಮ ನಿಮಿರು ದೌರ್ಬಲ್ಯ ಆ್ಯಂಡ್ ನಿಮ್ಮ PME ಎರಡನ್ನೂ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಈಗ ನಿಮ್ಮ ನಿಮಿರು ದೌರ್ಬಲ್ಯಕ್ಕೆ ನಾವು ವಿ ಕ್ಯಾನ್ ಗಿವ್ ಯು ಸಿಲ್ಡಿನಾಫಿಲ್, ವಯಾಗ್ರಾ ಕೊಡ್ಬೋದು, ಟಾಡಲಾಫಿಲ್ ಕೊಡ್ಬೋದು, ಎವೆನಾಫಿಲ್ ಕೊಡ್ಬೋದು, ಲೆವಿಟ್ರಾ, ಸ್ಟೆಂಡ್ರಾ, ಇವೆಲ್ಲ ಮೆಡಿಸಿನ್ಸ್ ಅನ್ನ ಕೊಡ್ಬೋದು. ಇವೆಲ್ಲ ಬಹಳ ಇಫೆಕ್ಟಿವ್ ಇರ್ತವೆ ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದರ ತಕ್ಕ ಹಾಕಿ ಕೊಡ್ತಾ ಇರ್ಬೋದು. ಕೆಲವೊಂದು ಮೆಡಿಸಿನ್ಸ್ ಅನ್ನ ನಾವು ಎವ್ರಿ ಡೇ ಕೊಡ್ತಾ ಇರ್ತೀವಿ, ಕೆಲವೊಂದನ್ನ ವೀಕ್ಲಿ ಒನ್ಸ್ ಅಷ್ಟೇ ಕೊಡ್ತಾ ಇರ್ತೀವಿ. ನಿಮ್ಗೆ ಆಲ್ರೆಡಿ ಏನು ಕಂಡೀಷನ್ ಇದೆ, ನಿಮ್ಮ ಏಜ್ ಎಷ್ಟು, ನಿಮ್ಗೇನಾದ್ರೂ BP ಪ್ರಾಬ್ಲಮ್ ಇದೆಯಾ, ಇವೆಲ್ಲವನ್ನ ನೋಡಿಕೊಂಡು ನಾವು ಈ ಥರದ ಔಷಧಿಗಳನ್ನು ಸಿಲೆಕ್ಟ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಒಂದೇ ಟೈಪ್ ಆಫ್ ಔಷಧಿಯನ್ನು ಕೊಡೋಕ್ಕಾಗ್ತಾ ಇರೋದಿಲ್ಲ. ಕೆಲವೊಂದು ಸಲ ಲಾಂಗ್ ಲಾಸ್ಟಿಂಗ್, ಬಹಳ ಟೈಮ್ವರೆಗೆ ಬೇಕಾಗತ್ತೆ. ಕೆಲವೊಂದು ಸಲ ಒಂದು ಬೇಗ ಒಂದು ವಿತಿನ್ 4-5 ಅವರ್ಸಲ್ಲಿ ಕೆಲಸ ಆಗುವಂಥ ಟ್ಯಾಬ್ಲೆಟ್ಸ್ ಬೇಕಾಗತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ನಾವು ನಿಮಿರು ದೌರ್ಬಲ್ಯಕ್ಕೆ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ನಾನು ಹೇಳಿದೆ ಇವೆಲ್ಲ ಟ್ಯಾಬ್ಲೆಟ್ಸ್ ಇದಾವೆ, ಬಟ್ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಟ್ಯಾಬ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಆದಷ್ಟು ಲೋವೆಸ್ಟ್ ಡೋಸ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡಿ, ಕ್ರಮೇಣವಾಗಿ ಡೋಸ್ಗಳನ್ನ ನೀವು ಹೆಚ್ಚಿಗೆ ಮಾಡಬಹುದು. ನಿಮಗೆ ಈ ಕಡಿಮೆ ಡೋಸ್ ಇಂದ ಕೆಲಸ ಆಗ್ತಾ ಇಲ್ಲ ಅಂದಾಗ ನೀವು ಒಂದೇ ಸಲ ಹೈಯೆಸ್ಟ್ ಡೋಸ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಒಂದು ನಿಮಗೆ ಸೈಡ್ ಇಫೆಕ್ಟ್ಸ್ ಆಗುವಂತಹ ಸಾಧ್ಯತೆ ಸಹ ಹೆಚ್ಚಿಗೆ ಇರುತ್ತೆ, ಅಂಡ್ ಎರಡನೇದು ಹೇಗೆ ಇಯರ್ಸ್ ಪಾಸ್ ಆಗ್ತವೆ ಈ ಔಷಧಿ ನಿಮಗೆ ಕೆಲಸ ಮಾಡದೇ ಇರಬಹುದು, ಅಂಡ್ ಯಾವಾಗ ಇವು ಕೆಲಸ ಆಗೋದಿಲ್ಲ ನಮ್ಮ ಹತ್ರ ಇನ್ನೂ ಹೈಯರ್ ಡೋಸಸ್ ಇರೋದಿಲ್ಲ. ಸೊ ಸ್ಟಾರ್ಟ್ ವಿತ್ ದ ಲೋವೆಸ್ಟ್ ಡೋಸ್. ಈ ನಿಮಿರು ದೌರ್ಬಲ್ಯಕ್ಕೆ ನಾವೇನು ಔಷಧಿಯನ್ನ ಕೊಡ್ತಾ ಇರ್ತೇವೆ ಇವುಗಳನ್ನ ನೀವು ಮಿನಿಮಮ್ 1 ತಾಸು ಮೊದಲಾದ್ರೂ ತೆಗೆದುಕೊಳ್ಬೇಕು. ಯಾಕಂದ್ರೆ ಇವು ಕೆಲಸ ಮಾಡಕ್ಕೇನೆ 1 ತಾಸು ಅಟ್ಲೀಸ್ಟ್ ಬೇಕಾಗತ್ತೆ, ಕೆಲವೊಬ್ಬರಲ್ಲಿ 2 ತಾಸು ಸಹ ಬೇಕಾಗಬಹುದು. ಸೊ ನೀವು ನೋಡಬೇಕು, ಎಕ್ಸ್ಪೆರಿಮೆಂಟೇಷನ್ ಮಾಡ್ಕೊಂಡು ನೋಡಿದಾಗ ಯಾವಾಗ ನೀವು ಇದನ್ನ ತೆಗೆದುಕೊಳ್ಬೇಕು ಅಂತ ನಿಮ್ಗೊಂದು ಐಡಿಯಾ ಬರ್ತಾ ಇರುತ್ತೆ, ಎಷ್ಟು ಡೋಸ್ ನಿಮ್ ಕೆಲಸ ಮಾಡತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈ ಟ್ಯಾಬ್ಲೆಟ್ಸ್ ಕೆಲಸ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಇದನ್ನ ನೀವು ಟೈಮಿಂಗ್ ಮಾಡ್ಕೊಂಡಿರ್ಬೇಕು, ಸಂಬಂಧ ಮಾಡೋಕ್ಕಿಂತ 1 ತಾಸು ಮೊದಲು ತೆಗೆದುಕೊಳ್ಬೇಕು. ಈಗ ಈ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಏನ್ ಟ್ಯಾಬ್ಲೆಟ್ಸ್ ಇದಾವೆ ಅವು ಸಹ ಬಹಳ ಇಫೆಕ್ಟಿವ್ ಇರ್ತವೆ. ಪೆರಾಕ್ಸಿಟಿನ್, ಫ್ಲೂಆಕ್ಸಿಟಿನ್, ಸೆರ್ಟ್ರಾಲಿನ್ ಇವೆಲ್ಲ ಟ್ಯಾಬ್ಲೆಟ್ಸ್ ಏನಿದಾವೆ ಇವು ನಿಮ್ಮ ಈ ಹೈಪರ್ ಸೆನ್ಸಿಟಿವಿಟಿ ಇರ್ಬೋದು ಅಥವಾ ನಿಮ್ಮ ಈ ಸೆಮೆನ್ ಅನ್ನ ವೀರ್ಯವನ್ನ ಹಿಡಿದಿಟ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಅವು ಇಂಪ್ರೂವ್ ಮಾಡ್ತಾ ಇರ್ತವೆ. ನೋಡಿ, ನಿಮ್ಗೆ ಟೈಮಿಂಗ್ ಅನ್ನ ಹೆಚ್ಚಿಗೆ ಮಾಡಬೇಕು ಅಂದ್ರೆ ಅದು 1 ಮಿನಿಟ್ ಇಂದ ಹೋಗ್ಕೊಂಡು ಅದು 1 ತಾಸು ತನಕ ಈ ರೀತಿ ಹೆಚ್ಚಿಗೆ ಟೈಮಿಂಗ್ ಅನ್ನ ಮಾಡ್ತಾ ಇರೋದಿಲ್ಲ. 1 ನಿಮಿಷದ ಒಳಗಡೆನೆ ವೀರ್ಯ ಹೊರಗೆ ಬರ್ತಾ ಇದೆ ಅಂತವರಲ್ಲಿ ಈವನ್ ಒಂದು 2 ರಿಂದ 3 ನಿಮಿಷ ಸಹ ಬಹಳ ದೊಡ್ಡ ಟೈಮಿಂಗೇ ಇರುತ್ತೆ. ಓಕೆ, ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಬಹಳಷ್ಟು ಸಲ ಪೇಷಂಟ್ಸ್ ಟೈಮಿಂಗ್ ಹೆಚ್ಚಿಗೆ ಮಾಡಬೇಕು ಅಂದ್ರೆ ಅವ್ರ ಪ್ರಕಾರ ಅವರು 1 hour 2 hours ಅಂತ ಎಲ್ಲ ತಿಳ್ಕೊಳ್ತಾರೆ. ಆ ರೀತಿ ಆಗ್ತಾ ಇರೋದಿಲ್ಲ. ಇದು
ಕೊಡೋದು ಎಂಥ ಪೇಷಂಟ್ಸಲ್ಲಿ ಯಾರಿಗೆ ವಿತಿನ್ 1 ನಿಮಿಷದ ಒಳಗಡೆನೆ ವೀರ್ಯ ಹೊರಗೆ ಬರ್ತಾ ಇದೆ. ಅಂಥ ಪೇಷಂಟ್ಸಲ್ಲಿ ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಆದರೂ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ಇದನ್ನು ಕೊಡ್ತಾ ಇರ್ತೀವಿ. ಸಪೋಸ್ ನಿಮಗೆ ಈ ರೀತಿ ಟ್ಯಾಬ್ಲೆಟ್ಸ್ ಬೇಡ ಅಂದಾಗ ನೀವು ಈವನ್ ಸ್ಪ್ರೇಸನ್ನು ಟ್ರೈ ಮಾಡ್ಬೋದು. ಸ್ಪ್ರೇಸ್ ಇದು ನೀವು ಹೊರಗಡೆಯಿಂದಾನೇ ನೀವು ಹಾಕ್ತಾ ಇರೋದ್ರಿಂದ ಇದಕ್ಕೆ ಸೈಡ್ ಇಫೆಕ್ಟ್ಸ್ ಸಹ ಕಡಿಮೆ ಇರುತ್ತೆ. ಸೊ ಅದನ್ನು ಸಹ ನೀವು ನಿಮ್ಮ ಈ ಇ.ಡಿ ಟ್ಯಾಬ್ಲೆಟ್ಸಿನ ಜೊತೆ ತೊಗೊಳ್ಬೋದು. ಒಂದು ಇ.ಡಿ ಟ್ಯಾಬ್ಲೆಟ್ ತೊಗೊಳ್ಬೋದು ಆ್ಯಂಡ್ ನಿಮಗೆ ಬೇಗ ಔಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ನೀವು ಸ್ಪ್ರೇಯನ್ನು ಸಹ ಯೂಸ್ ಮಾಡ್ಬೋದು. ಈ ಟ್ಯಾಬ್ಲೆಟ್ಸ್ ನಿಮ್ಮ ಈ PMಗೆ ನಾವೇನು ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತೇವೆ ಇವು ಸಹ ನೀವು ಸಂಬಂಧ ಮಾಡೋಕ್ಕಿಂತ 1 ತಾಸು ಮೊದಲೇ ತೊಗೊಳ್ಬೇಕು. ಯಾಕಂದರೆ ಇದಕ್ಕೂ ಸಹ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಈ ಸ್ಪ್ರೇಗಳ ಬಗ್ಗೆನೂ ನಾನು ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ. ಹೇಗೆ ಹಾಕ್ಕೊಳ್ಬೇಕು, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಸೈಡ್ ಇಫೆಕ್ಟ್ಸ್ ಏನು ಎಲ್ಲ ಅದನ್ನು ಸಹ ನೀವು ರೆಫರ್ ಮಾಡಿ. ಇವು 2 ಟ್ಯಾಬ್ಲೆಟ್ಸ್ ಏನಿದೆ ಇ.ಡಿ ಮತ್ತು PMಗೆ ಕೊಡುವಂತಹ ಟ್ಯಾಬ್ಲೆಟ್ಸ್ ಏನಿದೆ ಅವುಗಳಿಂದ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತವೆ. ಒಂದು ನಾನು ಹೇಳಿದೆ, ಈ ಮೂಗು ಕಟ್ಟದಂಗೆ ಆಗೋದು, ತಲೆನೋವು ಬರೋದು, ಮೈಕೈ ನೋವು ಬರೋದು, ಕೆಲವೊಂದು ಸಲ BP ಡೌನ್ ಆಗೋದು ಎಕ್ಸೆಟ್ರಾ ಆಗ್ತಾ ಇರ್ತವೆ. ಆದ್ದರಿಂದ ನೀವು ಆದಷ್ಟು ಲೋ ಡೋಸಿನ ಜೊತೆ ಇದನ್ನು ಸ್ಟಾರ್ಟ್ ಮಾಡಿ. ನಿಮಗೆ ಆಲ್ರೆಡಿ ಹಾರ್ಟ್ ಪೇಷಂಟ್ ಇದ್ದೀರಾ, BP ಮಾತ್ರೆ ನುಂಗ್ತಾ ಇದ್ದೀರಾ, ಸ್ಟೆಂಟ್ ಹಾಕೊಂಡಿದ್ದೀರಾ, ಇಂಥ ಪೇಷಂಟ್ಸ್ ಎಲ್ಲ ಡೆಫಿನೆಟ್ಲಿ ನೀವು ಈ ರೀತಿ ಎಕ್ಸ್ಪೆರಿಮೆಂಟೇಷನ್ ಮಾಡೋದಕ್ಕಿಂತ ಒಂದ್ಸಲ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿಕೊಂಡು ಅವರ ಅಡ್ವೈಸ್ ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಡೋಸ್ ಇನ್ಕ್ರೀಸ್ ಮಾಡಬೇಕಾದಾಗ ಇವುಗಳನ್ನು ಬಿಟ್ಟು ನೀವು ಬೇರೆ ಏನು ಮಾಡ್ಬೋದು? ಒಂದು ನೀವು ನಿಮ್ಮ ಓವರ್ ಆಲ್ ಬಾಡಿ ಹೆಲ್ತಿನ ಬಗ್ಗೆನೂ ಕಾಳಜಿ ಮಾಡಬೇಕಾಗತ್ತೆ. ನಾನು ಬರೀ ಈ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ನನಗೆ ಪರ್ಮನೆಂಟ್ಲಿ ಕ್ಯೂರ್ ಆಗಿಬಿಡಬೇಕು ಅಂದರೆ ಆ ರೀತಿ ಅದು ಕ್ಯೂರ್ ಆಗ್ತಾ ಇರೋದಿಲ್ಲ. ನಿಮಗೆ ಡಯಾಬಿಟಿಸ್ ಇದೆ, ನಿಮಗೆ BP ಇದೆ, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇವೆಲ್ಲ ಇತ್ತು ಅಂದಾಗ ನೀವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರಬೇಕು ಆ್ಯಂಡ್ ಅದನ್ನು ಕಂಟ್ರೋಲಲ್ಲಿ ಇಡಬೇಕು. ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಬಟ್ ಸ್ಟಿಲ್ ಅದು ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಿಮ್ಮ ಟ್ಯಾಬ್ಲೆಟ್ಸನ್ನು ಚೇಂಜ್ ಮಾಡಿ ಡೋಸನ್ನು ಹೆಚ್ಚು ಕಡಿಮೆ ಮಾಡಬೇಕಾಗತ್ತೆ. ಸೊ ನಿಮ್ಮ ಇರುವಂಥ ನಿಮ್ಗೇನು ಕಂಡೀಷನ್ ಇದೆ ಅದನ್ನು ನಾವು ನೀಟಾಗಿ ಟ್ರೀಟ್ ಮಾಡ್ಕೊಳ್ಬೇಕು ಆ್ಯಂಡ್ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಬೊಜ್ಜು ಹೆಚ್ಚಿಗೆ ಇದೆ ಅಂದಾಗ ಅಟ್ಲೀಸ್ಟ್ 4-5 kg ವೇಟನ್ನು ಲೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವು ಎಲ್ಲದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ವೇಟ್ ಹೆಚ್ಚಿಗೆ ಇತ್ತು ಅಂದರೆ ಅದನ್ನು ಲೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಮ್ಯಾಸ್ಟುಬೇಷನ್ ಹಸ್ತಮೈಥುನವನ್ನು ಎಕ್ಸೆಸಿವ್ಲಿ ಮಾಡ್ತಾ ಇದ್ದೀರಾ ಅಂದಾಗ ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದು ಒಂದು ಹ್ಯಾಬಿಟ್ ಆಗಿರುತ್ತೆ. ಆ ಹ್ಯಾಬಿಟ್ಟಿಂದ ನೀವು ಹೊರಗೆ ಬಂದು ಈಗ ಒಂದು ಲೈವ್ ಪರ್ಸನ್ನಿನ ಜೊತೆ ಸಂಬಂಧ ಮಾಡ್ತಾ ಇದ್ದೀರಿ ಅಂದಾಗ ಎಂಟೈರ್ಲಿ ಒಂದು ಡಿಫ್ರೆಂಟ್ ಸಿನಾರಿಯೋಗೆ ನೀವು ಯೂಸ್ ಟು ಆಗಬೇಕಾಗತ್ತೆ. ಸೊ ಈ ಹಸ್ತಮೈಥುನದಿಂದ ಹೊರಗೆ ಬಂದು ಈ ಹ್ಯಾಬಿಟನ್ನು ಅಂಡು ಮಾಡೋದು ಸಹ ಕಷ್ಟ, ಬಟ್ ನೀವು ಅದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಎನರ್ಜಿ ಏನಿದೆ ನೀವು ಐದರ್ ವಾಕಿಂಗು, ರನ್ನಿಂಗು, ಎಕ್ಸಸೈಸು ಅದರಲ್ಲಿ ನೀವು ಸ್ಪೆಂಡ್ ಮಾಡಬೇಕು ರ್ಯಾದರ್ ದೆನ್ ಮ್ಯಾಸ್ಟುಬೇಷನ್. ಸೊ ದ್ಯಾಟ್ ಯಾಕಂದರೆ ನೀವು ಆ ಹ್ಯಾಬಿಟ್ ಅನ್ನು ಚೇಂಜ್ ಮಾಡಿದಾಗ ನೀವು ಇಲ್ಲಿಯ ಪರಿಸರಕ್ಕೆ ಎನ್ವಿರಾನ್ಮೆಂಟಿಗೆ ಯೂಸ್ ಟು ಆಗ್ತೀರಾ. ಸೊ ಮ್ಯಾಸ್ಟುಬೇಷನ್ ಎಕ್ಸೆಸಿವ್ಲಿ ಮಾಡ್ತಾ ಇದ್ರಿ ಅಂದಾಗ ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಎರಡನೇದು ಪೇಷನ್ಸ್ ಇರಬೇಕು. ನೀವು ಹಸ್ತಮೈಥುನವನ್ನು ಒಂದು 10 ವರ್ಷ ಮಾಡಿರ್ತೀರ, ಬಟ್ ನಿಮಗೆ ಈಗ ನೀವು ಒಂದು 5 ತಿಂಗಳ ಬಿಟ್ಟಿದ್ದೀರಾ. ಸೊ ನನಗೆ ಆಗ್ತಾ ಇಲ್ಲ ಅಂದರೆ ಅದು ಆಗೋದಿಲ್ಲ, ಅದಕ್ಕೆ ಟೈಮ್ ತೊಗೊಳತ್ತೆ. ಸೊ ಯು ವಿಲ್ ಹ್ಯಾವ್ ಟು ವರ್ಕ್ ಆನ್ ಇಟ್. ನಿಮ್ಮ ಆಹಾರದ ಬಗ್ಗೆ ಕಾಳಜಿ ಇರಬೇಕು. ನೀವು ಏನು ತಿಂತಾ ಇದ್ದೀರಾ, ಏನು ಉಣ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಇರುತ್ತೆ. ಬರೀ 4-5 ಬಾದಾಮಿ 2 ಗೋಡಂಬಿ ತಿನ್ನೋದ್ರಿಂದ ನಿಮ್ಮ ಶಕ್ತಿ ಬರ್ತಾ ಇರೋದಿಲ್ಲ. ನೀವು ಏನು ಆಹಾರವನ್ನು ತಿಂತಾ ಇದ್ದೀರಾ, ನಾರ್ಮಲಿ ನೀವೇನು ತಿಂತಾ ಇದ್ದೀರಾ ಅದನ್ನೇ ಒಂದು ಸಮತೋಲಿತ ಆಹಾರ ತೆಗೆದುಕೊಳ್ಳಿ. ಹೆಚ್ಚಿಗೆ ಜಂಕ್ ಫುಡ್ಡು, ಹೆಚ್ಚಿಗೆ ಕರ್ದಿದ್ದ ಐಟಮ್ಸು ಇವುಗಳನ್ನೆಲ್ಲ ಹೆಚ್ಚಿಗೆ ಕನ್ಸ್ಯೂಮ್ ಮಾಡಕ್ಕೆ ಹೋಗದೇ ಇರಿ. ಕೀಗಲ್ಸ್ ಎಕ್ಸಸೈಸ್ ಇದನ್ನು ಸಹ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ಅದನ್ನು ಮಾಡಿ. ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳನ್ನು ಟೈಟನ್ ಮಾಡ್ಕೊಳ್ಳಿಕ್ಕೆ. ಇದೇನು ದೊಡ್ಡ ಮೇಜರ್ ಎಕ್ಸಸೈಸ್ ಇಲ್ಲ, ಬಹಳಷ್ಟು ಎಕ್ವಿಪ್ಮೆಂಟ್ಸು ಅದು ಇದು ಏನೂ ಬೇಕಾಗಿರೋದಿಲ್ಲ. ನೀವು ನಿಮ್ಮ ಚೇರ್ ಮೇಲೆ ಕುತ್ಕೊಂಡೆ ನಿಮ್ಮ ಆಫೀಸಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲನೂ ಮಾಡ್ಬೋದು. ಸೊ ಕೀಗಲ್ಸ್ ಎಕ್ಸಸೈಸನ್ನು ಮಾಡಿ. ಕೆಲವೊಂದು ಸಲ ನಿಮ್ಗೆ ಕೌನ್ಸಿಲಿಂಗ್ ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವು ಕೌನ್ಸಿಲರ್ ಹತ್ರ ಹೋಗಿ ಕೆಲವೊಂದು ಸಲ ಕೌನ್ಸಿಲಿಂಗ್ ಸೆಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ಇಬ್ಬರು ಪಾರ್ಟ್ನರ್ಸ್ ಹೋಗ್ಕೊಂಡು ಈ ಥೆರಪಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಸಲ ಈ ಸ್ಟ್ರೆಸ್ಸು, ಈ ಆ್ಯಂಗ್ಸೈಟಿ, ನಾನು ಮಾಡಬಹುದಾ, ಇವಳೇನು ಹೋಗ್ಬಿಡ್ತಾಳ, ನನಗೆ ಇವಳಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಾ ಇದೆಯಾ, ಇವೆಲ್ಲವೇ ಬಹಳಷ್ಟು ದೊಡ್ಡ ಸ್ಟ್ರೆಸ್ಸನ್ನು ಮಾಡ್ತಾ ಇರುತ್ತೆ. ಆ್ಯಂಡ್ ನೀವು ಈ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಎಕ್ಸೆಟ್ರಾ ಆಗ್ತಾ ಇಲ್ಲ, ಅದು ಯಾವತ್ತೂ ಇದೆ ಅಂದಾಗ ಡೆಫಿನೆಟ್ಲಿ you will need therapy sessions. And sleep,
ಬಹಳ ಇಂಪಾರ್ಟೆಂಟ್ ಇರುತ್ತೆ, ನಿದ್ದೆ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೈಫ್ ಸ್ಟೈಲ್ ಬಗ್ಗೆ ನೀವು ಕಾಳಜಿಯನ್ನು ಮಾಡಬೇಕು. ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾನೆ ಇದ್ದೀನಿ, ಇವು ಯಾವುದ್ರ ಬಗ್ಗೆನೂ ನಾನು ಕಾಳಜಿ ಮಾಡಲಿಲ್ಲ ಅಂದರೆ ಅದು ಮುಂದೆ ಅದು ಟ್ಯಾಬ್ಲೆಟ್ ಕೆಲಸ ಮಾಡೋಕ್ಕೂ ನಿಲ್ಲಿಸ್ಬಿಡ್ಬೋದು. ಸೊ ನಿಮ್ಮ ಓವರ್ ಆಲ್ ಹೆಲ್ತಿಗಾಗಿ ಆ್ಯಂಡ್ ನಿಮ್ಮ ಈ ಲೈಂಗಿಕ ಆರೋಗ್ಯಕ್ಕಾಗಿ ನೀವು ಈ ರೀತಿ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಬೇಕಾಗತ್ತೆ. ಸೊ ಇ.ಡಿ. ಮತ್ತು PME ಇರೋದು ಒಂದೇ ವ್ಯಕ್ತಿಯಲ್ಲಿ ಕಾಮನ್. ಅದು ಮೊದಲು ಇ.ಡಿ. ಇತ್ತು, ಆಮೇಲೆ PMEನೂ ಬಂತು, ಅದು ಬಹಳ ಕಾಮನ್ನು. ನಾನು ಹೇಳಿದೆ ಒಂದರಿಂದ ಇನ್ನೊಂದು ಆಗ್ತಾ ಇರುತ್ತೆ. ಸೊ ನೀವು ಮಾಡಬೇಕಾಗಿದ್ದು ಕೆಲವೊಂದು ಚಾಯ್ಸಸ್ ನಿಮ್ಗೆ ನಾನು ಆಲ್ರೆಡಿ ಹೇಳಿದೆ, ಟ್ಯಾಬ್ಲೆಟ್ಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಅವುಗಳನ್ನ ಟ್ರೈ ಮಾಡ್ಬೋದು. ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಇವೆಲ್ಲವನ್ನು ಮಾಡಿದರೂ ನಿಮಗೆ ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಎಸ್ ಡೆಫಿನೆಟ್ಲಿ ನೀವು ಯೂರಾಲಜಿಸ್ಟು, ನಿಮ್ಮ ಆಂಡ್ರಾಲಜಿಸ್ಟನ್ನು ಭೇಟಿ ಹಾಕ್ಕೊಂಡು ಫರ್ದರ್ ಇವ್ಯಾಲ್ಯೂಯೇಷನನ್ನು ಮಾಡಿಸ್ಕೊಳ್ಬೇಕು. Thank you so much for watching the video. Please like, share and subscribe the channel. Thank you.